ಮಳೆಯಿಂದಾಗಿ ಗುಡ್ಡ ಕುಸಿಯುವ ಹಂತದಲ್ಲಿರುವ ನಿವಾಸಿಗಳಿಗೆ ಬದಲಿ ಜಾಗದ ವ್ಯವಸ್ಥೆ ಕಲ್ಪಿಸಬೇಕು. ಮಾರ್ಗ ಮಧ್ಯೆ ಮರದ ರೆಂಬೆ ಕೊಂಬೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಶಾಸಕರಾದ ಎಸ್ ಟಿ ತಮ್ಮಯ್ಯ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಎಲ್ಲ ಜನ ಎಲ್ಲರೂ ಪಂಚಾಯತ್ ಆಫೀಸಿಗೆ ಬರೋಕ್ಕಾಗಲ್ಲ. ಆಯ್ತಾ, ನನಗೀಗ ನೀವು ಜಾಗ ನೋಡಿ ಅವ್ರಿಗೆ ಯಾವುದು ಕ್ಲಿಯರ್ ಇರೋ ಜಾಗ ಯಾವುದು ತಾಲೂಕಿನ ಕಳವಾಸೆ, ಶಿರವಾಸೆ, ಹಡ್ಲಗದ್ದೆ, ಸುಗುಡುವಾಣಿ ಹಾಗೂ ಗಾಳಿಗುಡ್ಡೆ ಗ್ರಾಮಗಳ ಮೂಲಭೂತ ಸೌಕರ್ಯಗಳಿಂದ ಹಾನಿಗೊಂಡ ಪ್ರದೇಶಗಳಿಗೆ ಸಂಬಂಧಿಸಿದ ಅಧಿಕಾರಿಗಳ ವೃಂದದೊಂದಿಗೆ ಭೇಟಿ ನೀಡುವ ಮೂಲಕ ಮೂಲ ಸೌಲಭ್ಯ ಒದಗಿಸಿ ರಕ್ಷಣೆಗೆ ಮುಂದಾಗಬೇಕು ಎಂದು ಹೇಳಿದರು. ಎಲ್ಲ ಇದಾರಲ್ವಾ, ಎಲ್ಲ ಇವತ್ತು ಒಂದಷ್ಟೇ ಮನೆಗೆ ಬಂದಿದ್ರು. ನಿನ್ನ ಗಂಡಸರುಗಳು, ನೀವು ಯಾರು ಹೆಣ್ಮಕ್ಳು ಬಂದಿರಲಿಲ್ಲ. ಬರ್ರಿ ಆರಪ್ಪ, ನೀವು ಶಿಫ್ಟ್ ಮಾಡೋಕೆ ರೆಡಿ ಇದ್ದೀರಾ? ಅಲ್ಲ, ಒಂದು ಸ್ವಲ್ಪ ನೀನು ಬಂದಿದ್ದಲ್ಲಪ್ಪ, ಈಗ ಒಂದು ಸ್ವಲ್ಪ ಜನ ಶಿಫ್ಟ್ ಮಾಡೋಕೆ ರೆಡಿ ಇದ್ದಾರೆ, ಒಂದು ಸ್ವಲ್ಪ ಜನ ರೆಡಿ ಇಲ್ಲ. ಏನಪ್ಪ ರವಿ, ವೆಂಕಟೇಶ, ಏನಪ್ಪ ಏನು ಹೇಳ್ತೀರಿ ನೀವು? ಈ ಎರಡು ಭಾಗ ಆಗೋದು ಬೇಡ, ಎಲ್ಲರೂ ಒಟ್ಟಾಗಿ ತೀರ್ಮಾನ ಮಾಡಿದರೆ ಅವಾಗ ನಾವು ಏನಾದ್ರು ಒಂದು ಮಾಡೋಕ್ಕಾಗುತ್ತೆ. ಈಗ ನಿಮಗೂ ಕೆಲವರಿಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಇಲ್ಲಿ ಈ ಜಾಗದಲ್ಲಿ, ದೇವಸ್ಥಾನ ಇದೆ, ಅಷ್ಟು ಸುಲಭಲ್ಲ. ಆದರೆ ಪ್ರಕೃತಿ ಮುಂದೆ ಯಾರು, ಮತ್ತು ನಾಳೆ ಯಾರಿಗಾರ ಅಪಾಯ ಆದರೆ ಯಾರು ಇರಲ್ಲ ಅಂತ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಮನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ತಾರನಾಥ್, ಶಿರವಾಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಘುನಾಥ್, ಉಪಾಧ್ಯಕ್ಷೆ ರಾಧಮ್ಮ, ಸದಸ್ಯರುಗಳಾದ ರವಿ, ಗಣೇಶ್, ವಿಮಲಾ, ತಾಲೂಕು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ಬೆಟ್ಟಗೆರೆ, ಬಗರ್ ಹುಕುಂ ಸಮಿತಿ ಸದಸ್ಯರಾದ ಕೆಂಗೇಗೌಡ, ಗ್ಯಾರಂಟಿ ಪ್ರಾಧಿಕಾರದ ತಾಲೂಕು ಸದಸ್ಯರಾದ ನರೇಂದ್ರಗೌಡ, ಕಾಂಗ್ರೆಸ್ ಜಾಗರ ಹೋಬಳಿ ಅಧ್ಯಕ್ಷರಾದ ಪ್ರಸನ್ನ, ಮುಖಂಡರುಗಳಾದ ಬಿವಿ ಕೃಷ್ಣಮೂರ್ತಿ, ಮನ್ಸೂರ್ ಮತ್ತಿತರರು ಹಾಜರಿದ್ದರು.